ಆ ಪರೀಕ್ಷೆಯ ಒಂದು ಅಂಶವನ್ನು ನಾನು ನಿಮ್ಗೆ ಗಮನಕ್ಕೆ ತರಬೇಕು. ನನ್ನ ಶಿಷ್ಯರಲ್ಲೆಲ್ಲ ಯಾರು ಯೋಗ್ಯರು ಅಂತ ನಿರ್ಣಯ ಮಾಡುವುದಕ್ಕೆ ಅವರು ಒಂದು ಲಕ್ಷ್ಯ ಅಂದ್ರೆ ಗುರಿ ಅಂತ. ಆ ಗುರಿಯನ್ನು ಒಂದು ಮರದಲ್ಲಿ ಇಟ್ಟಿದ್ದಾರೆ, ಒಂದು ಹಕ್ಕಿಯಂತೆ ಆಕಾರ. ಬರಪ ಇಲ್ಲಿ ಧರ್ಮರಾಯ ಬಂದ, ಅದೊಂದು ಹಕ್ಕಿ ಕಾಣಿಸ್ತಾ ಇದೆ ಸ್ವಾಮಿ, ಕಣ್ಣು ಕಾಣಿಸ್ತಾ ಇದೆ. ಸರಿಯಾಗಿ ನೀನು ಆ ಬಾಣವನ್ನು ಬಿಟ್ಟು ಆ ಕಣ್ಣು ಹೊಡಿಬೇಕು. ಸರಿ, ಏನ್ ಕಾಣಿಸ್ತಾ ಇದೆ? ಕಣ್ಣು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಹಕ್ಕಿ ಕಾಣಿಸ್ತಾ ಇದೆ, ಎಲೆಗಳು ಕಾಣಿಸ್ತಾ ಇದೆ, ಮರ ಕಾಣಿಸ್ತಾ ಇದೆ, ನಾನು ಕಾಣಿಸ್ತಾ ಇದ್ದೀನಿ. ಪೆದ್ದ ನೀನು ಹೋಗು. ಒಬ್ಬರಾದ್ಮೇಲೆ ಒಬ್ಬರೆಲ್ಲರನ್ನೂ ಕರೆದರು. ಈ ಕಥೆ ಬಹಳ ಗಮನ ಇಟ್ಟು ಕೇಳಬೇಕು ನಾವು. ವಿದ್ಯಾರ್ಥಿಗಳು ವಿಶೇಷವಾಗಿ ಕೇಳಬೇಕು. ಅರ್ಜುನನ್ನ ಕರೆಯುವ ತನಕ ಎಲ್ಲರೂ ಇಂಥದ್ದೇ ಹೆಚ್ಚು ಕಮ್ಮಿ ಉತ್ತರ ಕೊಡ್ತಾ ಇದ್ರು. ಅರ್ಜುನ ಬಂದ. ಅರ್ಜುನ ಆ ಹಕ್ಕಿಯ ಕಣ್ಣಿಗೆ ಸರಿಯಾಗಿ ಬಾಣ ಹೊಡೆಯಬೇಕು. ಸರಿ ಸ್ವಾಮಿ, ಬಾಣ ಇದೆ. ಅರ್ಜುನ ಏನ್ ಕಾಣಿಸ್ತಾ ಇದೆ? ಕಣ್ಣು. ಆ ಗಿಣಿ ಕಾಣಿಸ್ತಾ ಇಲ್ಲ. ಮರ, ಗಿಣಿಯೇ ಕಾಣಿಸ್ತಾ ಹೋದ್ಮೇಲೆ ಮರ ಎಲ್ಲಿ ಕಾಣಿಸ್ತೆ? ಏನ್ ಕಾಣಿಸ್ತಾ? ಕಣ್ಣು ಕಣ್ಣು ಕಣ್ಣು. ಒಬ್ಬ ವಿದ್ಯಾರ್ಥಿಯ ಗುರಿ ಬರೀ ಆ ಪರೀಕ್ಷೆಯಲ್ಲಿರಬೇಕು. ನಮ್ಮ ವಿದ್ಯಾರ್ಥಿಗಳು ವಿದ್ಯೆಯನ್ನು ಬಿಟ್ಟು ಮಿಕ್ಕಿದೆಲ್ಲ ಇರ್ತವೆ. ತರಗತಿಗಳಲ್ಲಿ ಕುಳಿತುಕೊಳ್ಳುವುದು ಬಿಟ್ಟು ಆ ಹುಡುಗಿಯರು ಹಿಂದೆ ಸುತ್ತಾರೆ, ಆ ಹುಡುಗಿರು ಸುತ್ತಾರೆ ಅಂದ್ರೆ ಅದು ಯಾಕೆ ಎಷ್ಟು ಸುತ್ತಾರೋ ಗೊತ್ತೇ ಇಲ್ಲ ನನಗೆ. ಬೆಳಗ್ಗೆ 9 ಗಂಟೆಗೆ ಮರದ ಕೆಳಗೆ ನಿಂತಿದ್ರೆ ಸಂಜೆ 4 ಗಂಟೆದಾಗ ಮರದ ಕೆಳಗೇ ನಿಂತು ಮಾತಾಡ್ತಾ ಇರ್ತಾರೆ. ಪ್ರಪಂಚದ ಮಾತೆಲ್ಲ ಆಡ್ತಿರ್ತಾರಲ್ಲ. ಪೆದ್ದರಿಗೆ ಗೊತ್ತಿಲ್ಲ ಮದುವೆ ಆದ್ಮೇಲೆ ಮಾತಾಡೋದಿದ್ದೇ ಇದೆ ಅಂತ. ಆಮೇಲೆ ಮದುವೆ ಆದ್ಮೇಲೆ ಮಾತೇ ಇರಲ್ಲ, ಬರೀ ಗದ್ದಲ, ಬರೀ ಗುದ್ದಾಟ. ಅರೆ ವಿದ್ಯಾರ್ಥಿಗಳಾಗಿದ್ದಾನೆ, ವಿದ್ಯೆಯೇನ್ರಿ ಓದಬೇಕಾದ್ದು, ಇನ್ನೇನೋ ಅಲ್ಲ. ಅರ್ಜುನ ಹೇಳ್ತಾ ಇದ್ದೇನೆ, ಇದಿಷ್ಟೇ ನನ್ನ ಕರ್ತವ್ಯ, ಇನ್ಯಾವುದೂ ಅಲ್ಲ. ಯಾವ ವಿದ್ಯಾರ್ಥಿ ಕೇವಲ ಗುರಿಯ ಕಡೆಗೆ ಇರ್ತಾನೆ ಅವನೇ ಬೆಳೆಯೋದು. ಮಿಕ್ಕಿನಾದವರೆಲ್ಲ 3ನೇ ದರ್ಜೆ ಆಗ್ಬಿಡ್ತಾರೆ. ಆಮೇಲೆ ವ್ಯಾಸ ಮಹರ್ಷಿಗಳು ಈ ಪುಟ್ಟ ಕಥೆ, ಪುಟಾಣಿ ಕಥೆಯ ಮೂಲಕ ಬರೀ ವಿದ್ಯಾರ್ಥಿಯಲ್ಲ, ವಿದ್ಯಾರ್ಥಿಗೆ ವಿಶೇಷವಾಗಿ ನಮಗೆಲ್ಲರಿಗೂ ಆ ಪಾಠ ಹೇಳ್ತಾರೆ. ನಾವು ಯಾವುದಾದರೂ ಒಂದು ಗುರಿಯನ್ನ ಇಟ್ಟುಕೊಂಡ್ರೆ ಪ್ರಾಪ್ಯವರಾನ್ನಿಬೋಧತ ಉತ್ತಿಷ್ಠತ ಜಾಗ್ರತ. ಪ್ರಾಪ್ಯವರಾನ್ನಿ, ನಮ್ಮ ಗುರಿಯನ್ನ ತಲುಪುವ ತನಕ ಆ ಕಡೆ ಈ ಕಡೆ ನೋಡಬಾರದು ನಾವು. ಭಗೀರಥ ಗಂಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾಗ ಎಷ್ಟು ಅಡಚಣೆ ಬಂತು, ಎಷ್ಟು ಪ್ರಯತ್ನ ಪಟ್ಟ. ಒಂದೇ ಒಂದು ಕ್ಷಣದಲ್ಲಿ ಸ್ವಲ್ಪ ಯಾಮಾರದ ಅವನು. ಗಂಗೆ ಬಂದು ಬಿಟ್ಟಿದ್ದಾಳೆ, ಕರ್ಕೊಂಡು ಬರ್ತಾ ಇದ್ದಾನೆ. ಒಂದು ಕ್ಷಣ ಸ್ವಲ್ಪ ಮರೆತ, ತಕ್ಷಣ ಅವಳು ಕೊಚ್ಚಿ ಹಾಕ್ಬಿಟ್ಟು ಒಂದು ಆಶ್ರಮ, ಜನ್ನು ಮಹರ್ಷಿ ಆಶ್ರಮ ಕೊಚ್ಚಿಬಿಟ್ರು. ತಿರ್ಗಾ ಗಲಾಟೆ, ತಿರ್ಗಾ ಪ್ರಾರ್ಥನೆ. ಎಚ್ಚರ ತಪ್ಪುವಂತಿಲ್ಲ, ನಿಮ್ಮ ಗುರಿ ಮುಗಿಯುವ ತನಕ ಅದಾಗಬೇಕು. ಅರ್ಜುನ ಕಣ್ಣು ಬಿಟ್ಟು ಮತ್ತೇನು ನೋಡ್ತಾ ಇಲ್ಲ ಅಂತಂದ್ರೆ, ನಾವು ಒಪ್ಪಿದ ಕಾರ್ಯವನ್ನ ವಿದ್ಯಾರ್ಥಿಗಳು ವಿಶೇಷವಾಗಿ ಆ ಗುರಿಯನ್ನು ಇಟ್ಕೋಬೇಕು. ವಿದ್ಯೆಯನ್ನು ಬಿಟ್ಟು ಮಿಕ್ಕ ಯಾವುದೂ ಅಲ್ಲ. ಸರಿ, ಕಲಿದಿದ್ದೆಲ್ಲ ಆಯ್ತು. ಕಲಿದಿದ್ದೆಲ್ಲ ಆದ ಮೇಲೆ ಶಸ್ತ್ರ ಪ್ರದರ್ಶನ ಅಂತ ಒಂದು ಏರ್ಪಡಿಸಿದೆ. ಅಷ್ಟು ಹೊತ್ತಿಗೆ ಇನ್ನೊಂದು ಅಂಶವನ್ನು ಮರಿಬಾರದು ನಾವು. ನಮ್ಮ ಕರ್ಣನ ಬಗ್ಗೆ ಏನು ವಿಷಯನೇ ಹೇಳಿಲ್ಲ ನಾವು. ಕುಂತಿಯವನನ್ನು ತೇಲಿ ಬಿಟ್ಟ ಮೇಲೆ ಕಥೆ ನಿಮಗೆಲ್ಲ ಗೊತ್ತಿದೆ. ಒಬ್ಬ ವ್ಯಸ್ತನಿಗೆ ಸಿಕ್ಕಿದ ಅವನ ಹೆಂಡತಿ ಹೆಸರು ರಾಧೆ. ಆ ಮಗುವನ್ನು ತಗೊಂಡು ಹೋಗಿ ಆ ರಾಧೆ ಕೊಟ್ಟ. ಸಾಕು ಮಗ, ಅವನಿಗೆ ರಾಧೇಯ ಅನ್ನತಕ್ಕಂಥ ಹೆಸರಾಯಿತು. ಕರ್ಣ ಅನ್ನುವ ಹೆಸರು ಅವನಿಗೆ ಬಂದಿದ್ದಕ್ಕೆ 2 ಕಾರಣಗಳು ಅಂತ ಹೇಳ್ತಾರೆ. 2ನೇ ಕಾರಣ ಸರಿ ಇಲ್ಲ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ಅವನಿಗೆ ಕರ್ಣಕುಂಡಲಗಳಿತ್ತು. ಹುಟ್ಟುತನ ಕುಂಡಲಗಳು ಇದ್ದಿದ್ದರಿಂದ ಕರ್ಣ ಮಹಾ ವೈಭವವಾಗಿ ಕಾಣಿಸ್ತಾ ಇದ್ದಿದ್ದರಿಂದ ಅವನು ಕರ್ಣ ಅಂತ ಪ್ರಸಿದ್ಧವಾದ. ಇನ್ನೊಂದು ಕಾರಣ ಹೇಳ್ತಾರೆ ಇತ್ತೀಚೆಗೆ, ಕಿವಿಯಿಂದ ಕಿವಿಗೆ ಅವನ ವಿಷಯ ಹಬ್ಬಿದ್ದರಿಂದ, ಅವನ ಸೌಂದರ್ಯವೋ ಅವನ ದಾನಗುಣವೋ, ಯಾವ ದಾನ ಮಾಡಿದೋ ನಂಗೆ ಗೊತ್ತಿಲ್ಲ, ಇರಲಿ, ಮೊದಲೇ ಅವನು ಬೆಸ್ತ ಅವನು.
ಅವನತ್ರ ಏನು ದುಡ್ಡಿತ್ತು ಸ್ವಾಮಿ? ಅವನು ದಾನ ಮಾಡಿದ್ದು ಹಬ್ಬತಾ ಇತ್ತು ಅಂತ. ನಾನು ನಾಳೆದ್ರಲ್ಲೂ ಈ ಕರ್ಣನ ಬಗ್ಗೆ ಜಾಸ್ತಿ ಮಾತಾಡ್ತೀನಿ, ಅವನಿಗೆಲ್ಲ ಬಹಳ ಬೇಜಾರಾಗುತ್ತೆ. ಆದರೆ ದಯವಿಟ್ಟು ಸಹಿಸ್ಕೋಬೇಕು, ನಾನು ಸತ್ಯ ಮಾತ್ರ ಹೇಳ್ತೀನಿ. ಅವನು ದಾನ ಮಾಡಿದ್ದರಿಂದ ಕಿವಿಯಿಂದ ಕಿವಿಗೆ ಕೇಳಿ ಅವನಿಗೆ ಏನು ಹೆಸರು ಬಂತು? ಇದು ಎಷ್ಟು ಸುಳ್ಳು ಗೊತ್ತಾ? ಮೊದಲನೇದಾಗಿ ಗಮನ ಇಟ್ಟು ಕೇಳಬೇಕು ನೀವು, ಈ ಕಥೆನೇ ಸುಳ್ಳು. ಯಾಕೆ ಅಂದ್ರೆ ಕಿವಿಯಿಂದ ಕಿವಿಗೆ ಹೋಗಲ್ಲ, ಬಾಯಿಂದ ಕಿವಿಗೆ ಹೋಗಬೇಕು. ಕಿವಿಯಿಂದ ಕಿವಿಗೆ ಎಲ್ಲಿ ಹೋಗುತ್ತೆ? ಆದ್ದರಿಂದ ಕರ್ಣ ಅನ್ನೋ ಹೆಸರಾಗಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಬಾಯಿನಿಂದ ಕಿವಿಗೆ ಹೋಗುವಂತ ದಾನವ ಏನೂ ಮಾಡಿಲ್ಲ. ಬರೀ ಈಗಲ್ಲ, ನಾನು ನಾಳೆ ನಾಡಿದ ನಿಮ್ಮನ್ನು ಕೇಳ್ತೀನಿ, ಯೋಚಿಸ್ಕೊಂಡು ಬಂದಿರಿ ತಾವು ದಯಮಾಡಿ. ಇಡೀ ಮಹಾಭಾರತದಲ್ಲಿ ಕರ್ಣ ಯಾವ್ದಾದ್ರು ದಾನ ಮಾಡಿದಾನ ಅಂತ ನಿಮ್ಗೇನೋ ದಾಖಲಿದ್ರೆ ಹೇಳಿ ಮಿತ್ರಿ. ನನಗೆ ನಾನು ಬಹಳ ಕುತೂಹಲದಿಂದ ಕೇಳ್ತೀನಿ. ಅವನು ದಾನ ಮಾಡೇ ಇಲ್ಲ ಅನ್ಕೊಂಡಿದ್ದೀನಿ ನಾನು. ಸುಮ್ಮನೆ ಅವನಿಗೆ ದಾನ ವೀರ ಶೂರ ಕರ್ಣ ಅಂತ ಕರೆದಿದ್ದೆ, ಆ ಮೂರೂ ಇಲ್ಲ ಅವನಲ್ಲಿ. ಇರ್ಲಿ, ನಿಧಾನ ಮಾತಾಡೋಣ. ನಾನು ಆ ಕರ್ಣ ಆಶ್ರಯವನ್ನು ಹುಡುಕೊಂಡು ಬಂದ, ಎಲ್ಲಾದ್ರೂ ವಿದ್ಯೆ ಕಲಿಬೇಕು ಅಂತ. ಪರಶುರಾಮರ ಹತ್ರಕ್ಕೆ ಹೋದ, ಸುಳ್ಳು ಹೇಳ್ದ. ಅಲ್ಲೂ ಒಂದು ಸಮಸ್ಯೆ ಇದೆ ನಮಗೆ. ಪರಶುರಾಮನ ನೀವೇ ಇಟ್ಕೊಂಡಿದ್ದಾರಪ್ಪ, ನಾನು ಇಂಥವ್ರಿಗೆ ಮಾತ್ರ ಕಲಿಸ್ತೀನಿ ಅಂತ. ಇಂಥವರಿಗೆ ಮಾತ್ರ ಕಲಿಸ್ತೀನಿ ಅಂತ ಪರಶುರಾಮರು ಹೇಳೋದಕ್ಕೊಂದು ಕಾರಣ ಇದೆ. ಬೇರೆ ಉಪಾಧ್ಯಾಯರಿಗೆ ಹೇಳೋ ಹಾಗೆ ಅವ್ರಿಗೆ ಹೇಳೋ ಹಾಗಿಲ್ಲ. ಪರಶುರಾಮನ ನಿರ್ಣಯದಲ್ಲಿದ್ದ ಬ್ರಾಹ್ಮಣರ ಮಾತ್ರ ಕಲಿಸ್ತೀನಿ ರೀ, ಕ್ಷತ್ರಿಯರು ಕಲಿಸಲ್ಲ ಅಂತ ನೀವು. ಯಾಕೆಂದ್ರೆ ಅವರ ಅಪ್ಪನೊಬ್ಬ ಕ್ಷತ್ರಿಯ ಸಾಯಿಸಿದ್ದ, ಅದು ವೈಯಕ್ತಿಕ ಕಾರಣ, ಅದಕ್ಕೆ ಅವನು ಸೇರಿ ತೀರಿಸ್ಕೋಬೇಕಾಗಿದೆ. ಆದ್ರಿಂದ ಪರಶುರಾಮನ ನಿರ್ಣಯ ಅದು. ಅದನ್ನ ದ್ರೋಣರು ಹೇಳಿದ್ದು ಪರಶುರಾಮ ಹೇಳೋಕ್ಕಾಗಲ್ಲ. ಹೀಗಾಗಿ ಅವನು ತೀರ್ಮಾನ ಮಾಡಿದ್ದ, ನಾನು ಕ್ಷತ್ರಿಯರಿಗೆ ಕಲಿಸಲ್ಲ. ಕರ್ಣ ಬಂದಾಗ ಕೇಳಿದ್ರು, ಏನೇನು ಬ್ರಾಹ್ಮಣನ? ಅಂದ್ಬಿಟ್ಟ. ಸುಳ್ಳು. ನೀವು ಎಲ್ಲಿ ಸುಳ್ಳು ಹೇಳ್ತೀರೋ ಅಲ್ಲಿ ಅದಕ್ಕೆ ತಕ್ಕ ಶಿಕ್ಷೆ ಸಿಕ್ಬಿಡುತ್ತೆ ನಿಮಗೆ. ಕರ್ಣ ಸುಳ್ಳು ಹೇಳಿ ಸೇರಿದ್ದರಿಂದ ಅವನು ನಿಜ ಅಂತ ಕಥೆಯೆಲ್ಲ ನಿಮಗೆ ಗೊತ್ತಿದೆ ಬಿಡಿ, ನನಗೆ ಕಾಲವೂ ಇಲ್ಲ, ಬಹಳ ಹೊತ್ತಾಗ್ಬಿಡುತ್ತೆ ಅದೆಲ್ಲ ಹೇಳ್ತಾ ಹೋದ್ರೆ. ಅವನು ತೀರ್ಮಾನ ಆಯ್ತು ಅವನಿಗೆ, ಇವನು ಸುಳ್ಳು ಹೇಳಿದ್ದಾನೆ, ಶಾಪ ಕೊಟ್ಟ, ನೀವು ಕಲ್ತಿದ್ದೆಲ್ಲ ಮಾಯ ಆಗಲಿ ಇಂದ. ಸಂದರ್ಭ ಬಂದಾಗ ಅದು ಯಾವುದು ನೆನಪಿನಲ್ಲಿ ಬರದೇ ಹೋಗಲಿ ಇಂದ. ಆಮೇಲೆ ಕರ್ಣ ಪರಶುರಾಮರನ್ನು ಬಿಟ್ಟ ಮೇಲೆ ಕೇಳಿದ, ಕೌರವರು ಪಾಂಡವರು ಎಲ್ಲ ಬಹಳ ಚೆನ್ನಾಗಿ ಕಲಿತಾರಂತೆ, ಬಹಳ ದೊಡ್ಡ ಮೇಷ್ಟ್ರಿದಾರಂತೆ, ಅಲ್ಲಿ ಅವ್ರ ಹತ್ರ ಹೋಗಿ ಕಲಿಯೋಣ ಅಂತ. ದ್ರೋಣರ ಹತ್ರ ಕಲಿಯಲಿಕ್ಕೆ ಕರ್ಣನು ಬಂದ. ದ್ರೋಣರು ಅವನ್ನೂ ಸೇರಿಸಿಕೊಂಡ್ರು. ಕರ್ಣನಿಗೂ ದುರ್ಯೋಧನಿಗೂ ಬಹಳ ಸ್ನೇಹ ಆಯಿತು. ಅದಕ್ಕೊಂದು ಕಾರಣ ಇತ್ತು. ದುರ್ಯೋಧನನಿಗೆ ಗದಾಯುದ್ಧದಲ್ಲಿ ಪರಿಣಿತಿ ಇತ್ತು. ಗದಾಯುದ್ಧ ಅಂದ್ರೆ ಇಬ್ರು ಎದುರೆದುರು ನಿಂತ್ಕೊಳ್ಳೋದು. ಗದೆ ಇರೋದು ಇಷ್ಟುದ್ದ ಅಷ್ಟೇನೆ, ಇನ್ನೂ ಸ್ವಲ್ಪ ಉದ್ದ. ಅಲ್ಲಿ ಹಿಡ್ಕೊಂಡು ಹೊಡೆದಾಡ್ಬೇಕಾದ್ರೆ ದೂರ ಇರೋದಲ್ಲ, ಹತ್ತತ್ರಲ್ಲೇ ಇರಬೇಕು ಅವರು, ಒಬ್ರೊಬ್ರು. ಅದರೊಳಗೆ ಅವನ ಶಕ್ತಿ ಇತ್ತು, ಅವನಿಗೆ ಬುದ್ಧಿ ಇತ್ತು. ಆದರೆ ದುರ್ಯೋಧನನ ಇಡೀ ಗುಂಪಿನಲ್ಲಿ 100 ಜನದಲ್ಲಿ ಯಾರಿಗೂ ಧನುರ್ವಿದ್ಯೆ ಬರಲಿಲ್ಲ. ಬರೀ ಬಾಣ ಬಿಡ್ತಾ ಇದ್ರು, ಆದ್ರೆ ಧನುರ್ವಿದ್ಯೆ, ಕ್ಷೇತ್ರಕ್ಕೆ ಹೋಗೋದು, ಸುಮ್ಮನೆ ಸರಿಗಮಪ ಹಾಡು ಹೇಳೋದಲ್ಲ, ಸಭೆಯಲ್ಲಿ ಕೂತ್ಕೊಂಡು 3 ಗಂಟೆ ಕಚೇರಿ ಕೊಡಬೇಕಲ್ಲ, ಆ ಶಕ್ತಿ ಇರಲಿಲ್ಲ ಅವನಿಗೆ, ಯಾರಿಗೂ ಇರಲಿಲ್ಲ. ಧನುರ್ವಿದ್ಯೆ ಬಹಳ ಕಷ್ಟವಾದ್ದು, ತುಂಬಾ ಕಷ್ಟವಾದ್ದು. ನಾವು ಈ ರಕ್ಷಣಾ ಇಲಾಖೆಯವರು ಪಾಠ ಕಲಿಯೋದು ನೋಡ್ತೀವಿ ನಾವು. ಒಂದು ಬಿಳಿ ವೃತ್ತ, ಸುತ್ತಲೂ ಕಪ್ಪು ವೃತ್ತ, ಅದ್ರ ಸುತ್ತಲೂ ಬಿಳಿ ವೃತ್ತ ಅಂತ ಒಂದು ಕಡೆ ನಿಲ್ಲಿಸಿರ್ತಾರೆ. ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಗುಂಡು ಹೊಡಿತಾನೆ, ಅದು ಆ ಕಡೆ ಎಲ್ಲೋ ಬೀಳುತ್ತೆ, ಮತ್ತೆ ಬೀಳೋದೇ ಇಲ್ಲ. ಅದು ಅದ್ರ ಅರ್ಥ ಏನು? ವಸ್ತು, ಗಮನ ಇಟ್ಟು ಕೇಳಿ ಇದನ್ನ, ಧನುರ್ವಿದ್ಯೆ ಎಷ್ಟು ಕಷ್ಟ ಅನ್ನೋದನ್ನ. ವಸ್ತು ಸ್ಥಿರವಾಗಿರುತ್ತೆ ಒಂದ್ ಕಡೆಗೆ, ಇವನಿರ್ತಾನಲ್ಲ ನಿಂತ್ಕೊಂಡು, ಅವನೂ ಸ್ಥಿರವಾಗಿರ್ತಾನೆ. ಸ್ಥಿರವಾಗಿರುವ ಬಿಂದುವಿನಿಂದ ಸ್ಥಿರವಾಗಿರುವ ಬಿಂದುವಿಗೆ ಗುಂಡು ಹೊಡೆದ್ರೇನೆ ತಗಲಲ್ಲ, ಅಷ್ಟು ಕಷ್ಟ ಅದು. ಅಂಥದ್ದು 2ನೇ ಹಂತ, ಕೆಳಗೆ ನಿಂತಿರ್ತಾನೆ, ಆಕಾಶದಲ್ಲಿ ಹಕ್ಕಿ ಹೋಗ್ತಾ ಇರುತ್ತೆ, ಅದು ಸ್ಥಿರ ಅಲ್ಲ, ಇವನು ಸ್ಥಿರ, ಅದು ಚರ. ಇಲ್ಲಿ ನಿಂತ್ಕೊಂಡು ಅದಕ್ಕೆ ಹೊಡಿಬೇಕು, ಅದಿನ್ನೆಷ್ಟು ಕಷ್ಟ. 3ನೇ ಹಂತ, ರಥದ ಮೇಲೆ ಕೂತಿರ್ತಾನೆ, ಬಿಲ್ಲು ಬಾಣ ಹಾಕ್ತು, ಇವನು ಚರ ಅವನು ಚರ, ಶತ್ರುಗಳು. ಆವಾಗ ಹೇಗೆ ಬಾಣ ಬಿಡೋದು? ಇದ್ದಿದ್ದು ಕಷ್ಟ. ಅದು ಬಿಲ್ವಿದ್ಯೆಯ ಮೂಲ ಶಕ್ತಿ.
ಅದು ಪಾಂಡವರಲ್ಲಿ ಅರ್ಜುನನಿಗಿತ್ತು, ಭೀಮನಿಗಿತ್ತು, ಭೀಮನಿಗೂ ಇತ್ತು. ಈ ಬಿಲ್ವಿದ್ಯೆಯ ರಹಸ್ಯ ದುರ್ಯೋಧನನಿಗಾಗಲಿ ದುರ್ಯೋಧನನ ಕಡೆಯವರಿಗಾಗಲಿ ಯಾರಿಗೂ ಇರಲಿಲ್ಲ. ಆ ಬಿಲ್ವಿದ್ಯೆಯ ರಹಸ್ಯ ಕರ್ಣನಿಗೆ ಗೊತ್ತಿತ್ತು ಅಂದ್ರೆ ದುರ್ಯೋಧನ ಅನ್ನಿಸ್ತು ಕರ್ಣ ಚೆನ್ನಾಗಿ ಕಲಿತಾ ಇದೆ ನಮ್ಮ ಜೊತೆಗೆ. ದ್ರೋಣರ ಹೇಳ್ಕೊಟ್ಟಿದ್ದವನಿಗೆ ಅಷ್ಟೊತ್ತಿಗೆ ಪರಶುರಾಮ ಸ್ವಲ್ಪ ಹೇಳ್ಕೊಟ್ಟಿದ್ರು. ಯಾವಾಗ ಕರ್ಣನಲ್ಲಿ ತನ್ನಲ್ಲಿ ಇಲ್ಲದ, ತನ್ನ ಗುಂಪಿನಲ್ಲಿ ಇಲ್ಲದ ಒಂದು ಶಕ್ತಿಯನ್ನ ದುರ್ಯೋಧನ ಕಂಡುಬಿಟ್ಟನೋ ಅವನನ್ನು ಸ್ನೇಹ ಮಾಡ್ಕೊಂಡ್ಬಿಟ್ಟ. ತಪ್ಪೇನಿಲ್ಲ, ಆದರೆ ಅವನು ಮುಂದೆ ಮಾಡಿದ ತಪ್ಪು. ಅದು ಆ ಸಂದರ್ಭ ಬಂದಾಗ ಹೇಳ್ತೀನಿ. ಅಂದು ಮೊದಲಾಗವರ ಸಖ್ಯಕ್ಕೆ ಕುಂದ ಕಾಣೆನು, ಕರ್ಣ ಕುರುಪತಿ ಒಂದೇ ಜೀವನ ಒಂದೇ ವನ ಮತ ಒಂದೇ ಕೇಳೆಂದ. ಬೇರೆ ಕರ್ಣನ ಕೂಡೆ ಹಗಲಿರುಳಾಟ ಕರ್ಣನ ಕೂಡೆ, ಷಡುರಹದೂಟ ಕರ್ಣನ ಕೂಡೆ, ಶಸ್ತ್ರಾಭ್ಯಾಸವವ ಕೂಡೆ. ಹೀಗಾಗಿ ದುರ್ಯೋಧನ ಕರ್ಣ ಇಬ್ಬರು ತುಂಬಾ ಸ್ನೇಹಿತರಾಗಿಬಿಟ್ರು. ಎಲ್ಲ ಕಲಿತ ಮೇಲೆ ಒಂದು ದಿವಸ ಪರೀಕ್ಷೆ ಘೋಷಿಸಿದ್ರು. ಎಲ್ಲರ ಪರೀಕ್ಷೆಯೂ ಆಗತ್ತೆ, ಶಸ್ತ್ರ ಪ್ರದರ್ಶನ ಆಗತ್ತೆ ಅಂತ. ಆ ಶಸ್ತ್ರ ಪ್ರದರ್ಶನವಾಗುವಾಗ ಎಲ್ಲರೂ ಬಂದು ಕೂತಿದ್ದಾರೆ. ಒಬ್ಬೊಬ್ಬರು ಒಂದು ತಮಗೆ ಗೊತ್ತಿದ್ದಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡ್ತಾ ಹೋದ್ರು. ಅರ್ಜುನ ಪ್ರದರ್ಶನ ಮಾಡದ, ಭೀಮ ಪ್ರದರ್ಶನ ಮಾಡದ, ದುರ್ಯೋಧನದಾಯಿತು, ಕರ್ಣನು ಒಂದು ಪ್ರದರ್ಶನ ಮಾಡದ, ಬಹಳ ಚೆನ್ನಾಗಿ ಮಾಡಿದ. ಅವನಿಗೆ ಇದ್ದಂತಹ ಶಸ್ತ್ರವಿದ್ಯೆಯನ್ನೆಲ್ಲ ತೋರಿಸಿದ. ಯಾಕೆಂದ್ರೆ ದ್ರೋಣರೊಬ್ಬರೇ ಅಲ್ಲ, ಪರಶುರಾಮರು ಅವನಿಗೆ ಗುರುಗಳಾಗಿದ್ದರು. ಆದರೆ ಒಂದು ತಪ್ಪು ತಿಳುವಳಿಕೆ ನಾವು ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಈಗಲಿಂದಲೂ ನಾನು ಸ್ವಲ್ಪ ಯೋಚನೆ ಮಾಡಿ ತಮ್ಮ ಗಮನಕ್ಕೆ ತರಬೇಕು. ಏನು? ಕರ್ಣ ಅರ್ಜುನನಿಗಿನ್ನ ಅಧಿಕ, ಅರ್ಜುನನಿಗಿನ್ನ ಶೂರ, ಅವನು ಅರ್ಜುನನಿಗಿನ್ನ ಶಕ್ತ ಅಂತ. ಈಗ ಶಸ್ತ್ರಾಭ್ಯಾಸ ನಡೀತಾ ಇದೆಯಲ್ಲ, ಪ್ರದರ್ಶನ ನಡೀತಾ ಇದೆಯಲ್ಲ, ಅರ್ಜುನ ತೋರಿಸಿದ್ದನ್ನೆಲ್ಲ ಕರ್ಣ ತೋರಿಸಿದ. ಅರ್ಜುನ ತೋರಿಸದ್ದಕ್ಕಿನ್ನ ಜಾಸ್ತಿ ತೋರಿಸಿಬಿಟ್ಟ. ಅದಕ್ಕೆ ಜನರಿಗೆಲ್ಲ ಅನ್ನಿಸಿಬಿಡ್ತು ಕರ್ಣನಿಗೆ ಶಕ್ತಿ ಜಾಸ್ತಿ ಇದೆ. ಇದು ಯುದ್ಧ ವಿದ್ಯೆ ಗೊತ್ತಿಲ್ಲದವರು ಮಾಡುವ ತೀರ್ಮಾನ. ದಯವಿಟ್ಟು ಗಮನ ಇಡಿ. ನಮ್ಮಲ್ಲೂ ಗಣರಾಜ್ಯೋತ್ಸವ ನಡೆಯುತ್ತೆ. ಆವಾಗಲೂ ಶಸ್ತ್ರಗಳೆಲ್ಲ ಪ್ರದರ್ಶನ ಮಾಡ್ತೀವಿ. ನಿಜವಾದ ಯಾರು ಮಾಡಲ್ಲ. ಆವಾಗ ಅದೆಲ್ಲ ಮಾಡಿಬಿಟ್ರೆ ಪರದೇಶದವ್ರು ನೋಡ್ತಾ ಇರ್ತಾರೆ. ತೋರ್ಸೋಕ್ಕಾಗುತ್ತೇನ್ರಿ ಇದನ್ನೆಲ್ಲಾನು? ಎಲ್ಲೋ ಕೆಟ್ಟೋಗಿರೋದೋ ಮೂಲಿಗೆ ಹಾಕಿರೋದೋ ತಂದು ತೋರಿಸ್ತಾ ಇರ್ತೀವಿ. ನೀವೆಲ್ಲ ಓಹೋ ಇದೇ ನಮ್ಮ ಶಸ್ತ್ರಗಳು ನಾವು ಅಂದ್ಕೊಳ್ತಾ ಇರ್ತೀವಿ ಅಷ್ಟೇ. ಅದು ಯಾವುದೂ ಅಲ್ಲ. ಯಾವನೇ ಒಬ್ಬ ಶಸ್ತ್ರವಿದ ಸುಮ್ಮನೆ ಅದೆಲ್ಲ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಲ್ಲ. ವೇದಿಕೆ ಇರಬೇಕು, ನೀವು ಕೂತಿರ್ಬೇಕು, ನಿಮ್ಮೊಂದು ಮಾತಾಡಬೇಕು. ಸುಮ್ಮನೆ ನನ್ನ ಕೊಡೋದಕ್ಕೂ ನನ್ನ ಹೇಳ್ತಾ ಇದ್ರೆ ಬರೇ ಹೇಳ್ತೀನಿ ಹೋಗ ಅಂತಾನೆ ಅವನು. ಶಸ್ತ್ರ ಪ್ರದರ್ಶನದಲ್ಲಿ ಯಾರು ಪ್ರದರ್ಶನ ಮಾಡ್ಲಿಕ್ಕೆ ಹೋಗ್ತಾರೋ ಅವನು ಯೋಗಿ ಅಲ್ಲ ಅಂತಾರೆ ಪತಂಜಲಿ. ಯೋಗ ನತು ಪ್ರದರ್ಶನ. ಯಾರಾದರೂ ಯೋಗಾಭ್ಯಾಸವನ್ನು ಮಾರುಕಟ್ಟೆಯಲ್ಲಿ ತೋರಿಸ್ತಾ ಇದ್ರೆ ಅವನು ಯೋಗಿಯೇ ಅಲ್ಲ ಅಂದ್ಬಿಡ್ತಾನೆ ಅವನು. ಅದು ತುಂಬಾ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು, ವೈಯಕ್ತಿಕವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಅರ್ಜುನ ಆವತ್ತು ದಿವಸ ಅರ್ಜುನನಿಗಿನ್ನ ಕರ್ಣ ತೋರಿಸಿಬಿಟ್ಟ ಅಂತಂದ್ರೆ ಅರ್ಜುನ ತೋರಿಸ್ಲಿಲ್ಲ, ತೋರಿಸ್ಕೂಡ್ದು. ರಹಸ್ಯ ಅದು, ಮುಂದೆ ಗೊತ್ತಾಗುತ್ತೆ ನಮಗೆ. ಆವಾಗ ಜನ ಹೇಳೋಕೆ ಶುರು ಮಾಡಿದ್ರು, ಕರ್ಣ ಅರ್ಜುನನಿಗಿನ್ನ ದೊಡ್ಡವನು. ಆದ್ರೆ ಕರ್ಣನನ್ನು ಬೈದಿದ್ದು ಸರಿ ಇಲ್ಲ ಇವರು. ಅವನು ಯುದ್ಧ ಕರೆದ ಅರ್ಜುನನ, ಬಾರ ಯುದ್ಧ ಮಾಡು ಅಂದ ನನ್ನ ಜೊತೆಗೆ. ಅರ್ಜುನ ಸಿದ್ಧ ಆದ ಯುದ್ಧ ಮಾಡಲಿಕ್ಕೆ. ಆದ್ರೆ ಅವರಿಬ್ರು ಬೇರೆ ಮಾಡಿದ್ರು. ಬೇರೆ ಮಾಡಿ ಕರ್ಣನ್ ಕೇಳಿದ್ರು, ನಿನ್ಗೆ ಯಾವ ಜಾತಿ ಇಂದ್ರು? ಆ ಪ್ರಶ್ನೆ ಇವರಿಗೆ ಯಾಕೆ ಬೇಕಾಗಿತ್ತು? ಯುದ್ಧ ಕರೆದಪ್ಪ, ಯುದ್ಧ ಮಾಡಬೇಕಾಗಿತ್ತು. ಜಾತಿ ಕಟ್ಕೊಂಡು ಏನ್ ಮಾಡ್ಬೇಕೀಗ? ಅದು ಅವ್ರು ಮಾಡಿದ ತಪ್ಪು. ಆವಾಗ ದುರ್ಯೋಧನ ಹೇಳ್ದ, ಅವನು ಯಾವ ಜಾತಿ ಆದ್ರೆ ಏನಂತೆ, ನಾನವನು ಕ್ಷತ್ರಿಯನ್ ಮಾಡ್ಬಿಡ್ತೀನಿ ಇಂದ. ತರಿಸಿ ಭದ್ರಾಸನದೋಳ್ ಅವನಿಗೆ ಧರಣಿ ಪಟ್ಟವನು ಕಟ್ಟಿ, ಅಂಗ ದೇಶದ ಸಿರಿಯನಿತ್ತನು ರಚಿಸಿದನು ಮೂರ್ಧಾಭಿಷೇಕನವ. ಅಲ್ಲೇ ಒಂದು ಸಿಂಹಾಸನವನ್ನು ಕಟ್ಟುವ ಕೂಡಿಸ್ದ, ನಿಂಗೆ ಅಂಗದೇಶವನ್ನು ಕೊಡ್ತೀನಿ ಕಣಯ್ಯ ಅಂದ.
ಪ್ರಾಮಾಣಿಕವಾಗಿ ಯಾರಾದರೂ ದಾನಿ ಇದ್ದಾನೆ ಮಹಾಭಾರತದಲ್ಲಿ ಅಂದ್ರೆ ಕರ್ಣ ಅಲ್ಲ, ದುರ್ಯೋಧನ. ಅಂಗದೇಶವನ್ನು ಕೊಟ್ಟವನು ದುರ್ಯೋಧನ, ಕರ್ಣಂದಲ್ಲ ಅದು. ನಮಗೆ ಇಡೀ ಮಹಾಭಾರತದಲ್ಲಿ ಹುಡುಕಿದರೆ ಕರ್ಣ ಆ ಅಂಗದೇಶವನ್ನು ಆಳಿದ ವಿಧಾನವೇ ಇಲ್ಲ. ಯಾವಾಗ ಅವನ ಅಂಗರಾಜ ಆಗ, ಅವನ ರಾಜ್ಯ ಯಾವುದು, ಯಾವ ಜನರನ್ನು ಪೋಷಣೆ ಮಾಡದನ್ನು ಗೊತ್ತೇ ಇಲ್ಲ ನಮಗೆ. ದುರ್ಯೋಧನನ ವಂದಿಮಾಗದನಾಗಿದ್ದ ಅಷ್ಟೇ ಮಿಂದ ಕಾಲ ಎಲ್ಲಾನು. ಹೋಗ್ಲಿ, ಅವನಿಗೇನಾದ್ರು ಶಕ್ತಿ ಇದೆಯೇ ಅಂಗದೇಶಾಧಿಪತಿ ಆದ್ಮೇಲೆ ಅಂದ್ರೆ ಒಂದು ಅಂಗೈಗಳದ ಭೂಮಿನೂ ಆಮೇಲೆ ಅವನು ಸಂಪಾದನೆ ಮಾಡಲಿಲ್ಲ. ಹೆಸರಿಗೆ ಅಂಗರಾಜ 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 ಅಂತ ಅಷ್ಟೇನೆ. ಆದರೆ ದುರ್ಯೋಧನ ಆ ರೀತಿ ಕೊಟ್ಟಿದ್ದು ಪ್ರಶ್ನಾರ್ಹವಾಯ್ತು. ಇವನು ಯಾರೀ ಕೊಡ್ಲಿಕ್ಕೆ ಎಂದ್ರು. ಅವನಪ್ಪ ಬದುಕಿದ್ದಾನೆ, ಆಸ್ತಿ ಎಲ್ಲ ಅವನ ಅಪ್ಪಂದೇ ಕೆಳಗೆ ಕರೆದು ಕೊಟ್ಟೆ ಬಿಡೋದು ಇವನು. ಆಯ್ತು, ಆ ಶಸ್ತ್ರಾಭ್ಯಾಸ ಮುಗೀತು, ಎಲ್ಲ ಆಯ್ತು. ಒಂದು ದಿವಸ ಮಕ್ಕಳೆಲ್ಲ ಬಂದು ಕೇಳಿದ್ರು, ಸ್ವಾಮಿ ನಿಮಗೇನು ಗುರುದಕ್ಷಿಣೆ ಕೊಡೋಣ, ಎಲ್ಲ ಕಲ್ತಿದ್ದೇವೆ ನಾವು. ದ್ರೋಣಾಚಾರ್ಯ ಹೇಳಿದರು, ನನಗೆ ಹಳೇದೊಂದು ಬಾಕಿ ತೀರಿಸಬೇಕಾಗಿದೆ. ಕೋಲ ಮಕ್ಕಳ ಕಳಿಸಿ ಕಟ್ಟಿಸಿ ವಾಮ ಪಾದದಿ ತಲೆಯನೊದವೇನು ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಹೀಗಾಗಿ ನೀವು ಯಾರಾದ್ರೂ ಗುರುದಕ್ಷಿಣೆ ಕೊಡೋ ಹಾಗಿದ್ರೆ ಆ ದ್ರುಪದನ್ನ ಕರ್ಕೊಂಡು ಬನ್ನಿ, ನನಗೆ ಕಟ್ಟಿ ಕರ್ಕೊಂಡು ಬಂದು ನನ್ನ ಮಂಚದ ಹತ್ರ ಹಾಕಿ ಅಂತಂದ ಅವನು. ನಾವು ಹೋಗಿ ಅವನನ್ನು ಎಳ್ಕೊಂಡು ಬರ್ತೀವಿ ಅಂತ ಹೊರಟರು. ದಯಮಾಡಿ ಗಮನಿಸಿ, ಆ 100ರ ಜೊತೆಗೆ ನಮ್ಮ ಕರ್ಣ ಮಹಾಶಯನೂ ಇದ್ದ, ಆ ದ್ರುಪದನನ್ನು ಕಟ್ಟಿ ಎಳ್ಕೊಂಡು ಬರೋದಕ್ಕೆ. ಆದರೆ ಆ ದ್ರುಪದನ ತಮ್ಮಂದ್ರು ಬಂದು ಕಳಿಸಿರಿ ಇವ್ರನ್ನೆಲ್ಲಾನು. ವಾಪಸ್ ಬಂದ್ರು ಒದಾಡ್ಕೊಂಡು. ದ್ರುಪದ ಸಿಗಲಿಲ್ಲ ಅಂತ ಬಂದರು. ದುರ್ಯೋಧನನೋ ದುಶ್ಯಾಸನನೋ ಕರ್ಣನೋ ಇವರೆಲ್ಲ ಹೋಗಿದ್ರಲ್ಲ, ಅವ್ರನ್ನೆಲ್ಲ ದ್ರುಪದನ ತಮ್ಮಂದ್ರು ಹೊಡೆದು ಕಳಿಸ್ಬಿಟ್ರು, ವಾಪಸ್ ಬಂದ್ರು. ಆಮೇಲೆ ಪಾಂಡವರು ನಾವು ಹೋಗಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಹೋದರು. ಅರ್ಜುನ ಹೋಗಿ ಅವನನ್ನು ಹೆಡೆಮುರಿ ಕಟ್ಟಿ ದ್ರುಪದನನ್ನು ಎಳ್ಕೊಂಡು ಬಂದು ದ್ರೋಣಾಚಾರ್ಯನ ಮಂಚದ ಹತ್ರ ಹಾಕು. ಇಷ್ಟೇ ಸಾಕು. ಕರ್ಣನಿಗಿನ್ನ ಅರ್ಜುನನಿಗೆ ಶಕ್ತಿ ಇದೆ, ಯಾವಾಗ ಪ್ರದರ್ಶನ ಮಾಡಬೇಕು ಶಸ್ತ್ರವನ್ನ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ. ದಶರಥನ ಹಾಗೆ ಶಬ್ದವೇದಿ ಬಾಣವನ್ನು ಬೇಕು ಅಂತ ಉಪಯೋಗಿಸ್ಕೂಡುದು. ಶಸ್ತ್ರ ಪ್ರದರ್ಶನದಲ್ಲಿ ಅರ್ಜುನ ತೋರಿಸಬೇಕಾಗಿಲ್ಲ, ಸಂದರ್ಭ ಬಂತು ಆಗ ತೋರಿಸ್ತ. ಆದ್ರೆ ಹಿಂದೆ ಕರ್ಣ ತೋರಿಸಿದ್ದಲ್ಲ, ಯಾಕೆ ದ್ರುಪದನನ್ನು ಸೆರೆ ಹಿಡಿಯೋಕ್ಕಾಗಲಿಲ್ಲ ಅವನಿಗೆ? ಪ್ರದರ್ಶನ ಬೇರೆ, ಸಂದರ್ಭ ಬಂದಾಗ ಅದನ್ನ ಅಳವಡಿಸುವುದು ಬೇರೆ. ದ್ರೋಣಾಚಾರ್ಯರ ಮಂಚಕ್ಕೆ ಬಿದ್ದಿದ್ದಾನವನು. ದ್ರೋಣಾಚಾರ್ಯ ಕೇಳಿದ್ರು, ನಾನು ಯಾರಂತ ಜ್ಞಾಪಕ ಇದೆಯೇನಪ್ಪ ಈಗ ನಿಂಗೆ ಎಂದ್ರು. ಯಾರು ನಿನ್ ಗೊತ್ತಿಲ್ಲ ಅಂತ ಅವತ್ತು ಹೇಳಿದ್ದಲ್ಲ, ಈಗೇನಾದ್ರು ಜ್ಞಾಪಕ ಇದೆಯಾ ನಾನು ಯಾರು ಅಂತ? ಅವನು ಮಾತಾಡಲಿಲ್ಲ. ತಲೆಗೆ ಒದಿಬೇಕು ಅಂತ ಇದ್ದೆ, ನೀನು ನಾನು ಮೇಲೆ ಕೂತಿದ್ದೀನಿ, ನೀನು ಇಲ್ಲಿ ಕೂತ್ಕೊಂಡ್ಬಿಟ್ಟಿದೀಯ. ನೀನು ಅಲ್ಲಿ ಕೂತಿದ್ದೆ, ನಾನು ಇಲ್ಲಿ ಬಂದಿದ್ದೆ, ನನ್ನ ನೀನು ತಿರಸ್ಕಾರ ಮಾಡಿದೆ. ಹಾಗೇ ನಾನು ಮಾಡಿಬಿಟ್ರೆ ನನಗೂ ನಿನಗೂ ವ್ಯತ್ಯಾಸ ಏನಿದೆ? ಹಾಗೆ ನಾನು ಮಾಡದೇ ಹೋದ್ರೆ ನಾನು ಮಾಡಿದ ಪ್ರತಿಜ್ಞೆಗೆ ವ್ಯತ್ಯಾಸ ಏನಿದೆ? ನಿನ್ನಷ್ಟು ಅಯೋಗ್ಯ ನಾನಾಗಲ್ಲ, ಆದರೆ ಮಾಡಿದ ಪ್ರತಿಜ್ಞೆಯು ಈಡೇರಬೇಕು. ನಿನ್ನ ತಲೆ ನೋದಿಯಲ್ಲ, ನಿನ್ನ ಕಿರೀಟ ನೋದಿದ್ದೀನಿ. ನೀನು ನನಗೆ ಸೆರೆಯಾಳಾಗ್ಬಿಟ್ಟಿದೆಯಾ ಈಗ? ನಿನ್ನ ಇಡೀ ರಾಜ್ಯವೇ ಕಿತ್ಕೊಂಡ್ಬಿಡ್ಬೋದು. ಇಲ್ಲ, ಅರ್ಧ ಭಾಗನ ಕಿತ್ಕೊಳ್ತೀನಿ ನಾನು, ಇನ್ನು ಅರ್ಧ ಭಾಗ ನೀನು ತಗೋ ಹೋಗು, ಬದುಕು ಅಂತ ಬಿಟ್ಟೆ. ಈ ದ್ರುಪದ ಏನ್ ಮಾಡಬೇಕು? ರಾಜ್ಯಕ್ಕೆ ವಾಪಸ್ ಹೋಗೋದಕ್ಕೆ ಅವನಿಗೆ ಅವಮಾನ. ದ್ರೋಣನ ಪ್ರತಿಜ್ಞೆ ಈಡೇರಿಬಿಟ್ಟಿದೆ. ಏನ್ ಮಾಡೋದೀಗ? ರಾಜ್ಯ ಪ್ರವೇಶ ಮಾಡಲಿಲ್ಲ ಅವನು. ಏನ್ ಮಾಡ್ದ? ದುರ್ಯೋಧನನ ಹಾಗೆ ತರಲೆ ಮಾಡ್ತೀನಿ ಅಂತ ಹೋಗಲಿಲ್ಲ. ದ್ರೋಣಾಚಾರ್ಯರು ಮಲ್ಕೊಂಡಿದ್ದೇ ಹೋಗ್ತಾ ಇದ್ದಾಗ ಒಂದು ಹಾವು ಹಾಕೋಣ ಅಂತ ಹೋಗಲಿಲ್ಲ ಅವನು. ಕ್ಷತ್ರಿಯನಾಗಿ ಅವನನ್ನು ಎದುರಿಸಬೇಕು. ಏನ್ ಮಾಡ್ದ ಅವನು? ತಪಸ್.
ರಾಮಾಯಣ ನಮಗೆ ಹೇಳಿದ ಸಂದೇಶ ಅದು. ಹಿಂದಿನ ವರ್ಷ ಸಾಕಷ್ಟು ಹೇಳಿದ್ದೆ ನಾನು. ತಪಸ್, ನೀವು ಏನನ್ನೇ ಸಾಧಿಸಬೇಕಾಗಿದ್ರೂ ತಪಸ್ ಮಾಡಬೇಕು. ದ್ರುಪದ ತಪಸ್ಸು ಮಾಡಿದ, ಅಗ್ನಿಯನ್ನು ಕುರಿತು ತಪಸ್ಸು ಮಾಡಿದ. ದ್ರುಪದ ನಿಜವಾಗಿಯೂ ಯೋಗ್ಯವಾದ ಕ್ಷತ್ರಿಯ. ಅವನು ಯಾವ ಗುರಿ ಇಟ್ಟುಕೊಂಡ ಮುಂದೆ? ಅವನು ನನ್ನ ಅವಮಾನವನ್ನು ಮಾಡಿದ್ದು ಅರ್ಜುನ ಅಲ್ಲ, ಅರ್ಜುನನ ಮೂಲಕ ಅವಮಾನ ಮಾಡಿದ್ದು ದ್ರೋಣ. ಆದರೆ ಅರ್ಜುನ ಮಹಾವೀರ ಕಣಯ್ಯ, ಮಹಾಶೂರ. ಅವನು ನನ್ನಂಥವನನ್ನ, ದ್ರುಪದ ಮಹಾಶೂರನಾಗಿದ್ದ. ಅವನು ಭರದ್ವಾಜರ ಹತ್ರ ಪಾಠ ಕಲ್ತಿದ್ದವನು, ದ್ರೋಣನ ಅಪ್ಪನ ಹತ್ರ. ಅಂಥವನು ಸೋಲಿಸಿಬಿಟ್ಟಿದ್ದಾನೆ ಅವನು. ಎಂಥ ಒಳ್ಳೆ ನಡೆನ್ರಿ ಅದು. ಇಂಗ್ಲೆಂಡ್ನಲ್ಲಿ ಪ್ರಧಾನಿ ಬದಲಾವಣೆ ಆಗಿಬಿಟ್ರು. ನಮ್ಮಲ್ಲಿ ದಯವಿಟ್ಟು ನಾನಿದನ್ನು ನೋಡ್ತೀನಿ, ಹೋಲಿಸ್ಬೇಕೆಲ್ಲೋ ಒಂದ್ ಕಡೆಗೆ. ಇಂಗ್ಲೆಂಡ್ ಅಂತ ಕಂಡ್ರೆ ನಂಗೆ ಆಗಲ್ಲ, ಬ್ರಿಟಿಷ್ ಅನ್ ಕಂಡ್ರೆ ಮಯೂರಿಯುತ್ತೆ. ನನ್ನ ಜೀವಮಾನದಲ್ಲಿ ಏನು ಕೊಟ್ಟರು ನಾನು ಇಂಗ್ಲೆಂಡ್ ಕಾಲಿಡಲ್ಲ. ಯಾಕಂದ್ರೆ ನಮ್ಮ ಅಪ್ಪನಂತವ್ರನ್ನ ಕೋಟಿ ಜನ ಸಾಯಿಸಿಬಿಟ್ಟಿದ್ದಾರೆ ಅಯೋಗ್ಯರವರು. ನಮ್ಮನ್ನು ಆಳಿಬಿಟ್ಟಿದ್ದಾರೆ, ನಮ್ಮನ್ನು ಬೂಟ್ನಲ್ಲಿ ಹಾಕೊಂಡು ಚಿಕ್ಕಿಬಿಟ್ಟಿದ್ದಾರೆ ಅವರೆಲ್ಲರೂ. ದ್ವೇಷಿಸ್ತೀನಿ ನಾನು ಅವ್ರನ್ನ. ಆದರೆ ಅವರ ಸಂಸ್ಕೃತಿ ನೋಡಿ. ಮೊನ್ನೆ ನಡೆದ ಘಟನೆ, ಟೋನಿ ಬ್ಲೇರ್ ಸೋತೋಗ್ಬಿಟ್ನಲ್ಲ ಸ್ವಾಮಿ, ಇನ್ಯಾರೋ ಪ್ರಧಾನಮಂತ್ರಿ ಆಗ್ಬಿಟ್ರಲ್ಲ. ಏನು ಮಾಡಿದ್ರು ಟೋನಿ ಬ್ಲೇರ್ಗೆ ತಕ್ಷಣ ದೊಡ್ಡದೊಂದು ಪದವಿಯನ್ನು ಕೊಟ್ಟು ವಿಶ್ವಸಂಸ್ಥೆ ಕಡೆಯಿಂದ ಕಳಿಸಿದ್ರೆ ಆತನ, ಇಂಥ ಕಡೆ ನೀನು ರಾಯಭಾರಿಯಾಗಿರು. ನಮ್ಮಲ್ಲಿ ಯಾವ ರಾಜಕಾರಣಿ ಹೇಗೆ ಮಾಡ್ತಾರೆ? ವಿರೋಧ ಪಕ್ಷದವರನ್ನ ತುಳಿದು ಹಾಕಿಬಿಡ್ತಾರೆ. ವಿರೋಧ ಪಕ್ಷದ ದೊಡ್ಡವನು ಎಲ್ಲೋ ನಮ್ಮ ಭಾರತ ಇತಿಹಾಸದಲ್ಲಿ ಒಂದ್ಸಲವೋ ಎರಡು ಸಲವೋ ನಡೀತೆ ಅಷ್ಟೇನೆ. ಪ್ರಧಾನಮಂತ್ರಿಯಾಗಿದ್ದಂಥ ಮನುಷ್ಯ ಮತ್ತೊಂದು ಚುನಾವಣೆಗೆ ನಿಂತಾಗ ಯಾರೂ ವಿರೋಧ ಪಕ್ಷವನ್ನು ನಿಲ್ಲಿಸಲಿಲ್ಲ. ಒಂದು ಕಾಲದಲ್ಲಿ ನಮ್ಮ ದೇಶವನ್ನು ಆಳಿದವನನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಬೇಕು ಅಂತ ಒಂದ್ಸಲವೋ ಎರಡು ಸಲ ಭಾರತ ಇತಿಹಾಸದಲ್ಲಿ ಆಯ್ತು, ಇನ್ನೆಲ್ಲೂ ಆಗಲಿಲ್ಲ. ಹಾಗೆ ಇಡೀ ಪ್ರಪಂಚವೇ ವಾಜಪೇಯಿ ಅವರನ್ನು ಹೊಗಳಿತು ಅವರ ವಿದೇಶಾಂಗ ನೀತಿ ಬಗ್ಗೆ. ಆದ್ರೆ ವಾಜಪೇಯಿಗೂ ಒಂದು ಸ್ಪರ್ಧಿ ಅಂತ ನಿಲ್ಲಿಸಿದ್ರು. ಯಾಕೆ ನಿಲ್ಲಿಸಬೇಕಾಗಿದೆ? ನೀವು ನಿಲ್ಲಿಸಿರೋ ಗೆಲ್ತಾರ್ರಿ ಇವರು. ಬರೀ ವಾಜಪೇಯಿಗೆ ಆ ಮಾತು ಹೇಳೋದಲ್ಲ, ಇಂದಿರಾ ಗಾಂಧಿಗೂ ನಿಲ್ಲಬೇಕಾಗಿಲ್ಲ. ಆಕೆ ದೇಶನ ಆಳಿದಂತಹ ಬಹಳ ದೊಡ್ಡ ಹೆಣ್ಣು. ಇಡೀ ಪ್ರಪಂಚದಲ್ಲಿ ಯಾವ ಹೆಣ್ಣು ಪ್ರಧಾನಮಂತ್ರಿ ಆಗದೇ ಇದ್ದಾಗ ಪ್ರಧಾನಮಂತ್ರಿ ಆದಾಕೆ ಆಕೆ ಬೆಲೆ ಕೊಡಬೇಕಾಯ್ತು ನಾವು. ಅಂದ್ರೆ ನಾನೇನು ಹೇಳೋ ಹೊರಟೆ ಅಂದ್ರೆ, ನಮ್ಮ ಸಂಸ್ಕೃತಿ ಎಲ್ಲಿ ನಿಲ್ಲತ್ತೆ ಅಂದ್ರೆ, ನಮ್ಮ ವಿರೋಧ ಪಕ್ಷದಲ್ಲಿರತಕ್ಕಂಥವನು ಯೋಗ್ಯ ಅಂತ ಕಂಡ್ರೆ ಅವನೇ ಬೆಲೆ ಕೊಡಬೇಕು. ಯಾರು ಕೊಡ್ತೀವಿ ನಾವು? ಟೋನಿ ಬ್ಲೇರ್ ಕೊಟ್ಟರೆ ಇವತ್ತಿನ ದಿವಸ. ಆತ ಪ್ರಧಾನಮಂತ್ರಿ ಆಗಿದ್ದವನು ತನ್ನ ಪದವಿಯನ್ನು ಕಳ್ಕೊಳ್ತಾ ಇದ್ದಾಗೆ ದೊಡ್ಡದೊಂದು ಪದವಿಗೆ ಹೋಗಿ ಕೂತ್ಕೊಂಡ ಆತ. ಯಾವ ಕಾರಣದಿಂದ ಅಂದ್ರೆ, ಆ ರಾಜ ಮನೆತನದ ಸಂಸ್ಕೃತಿಯೇ ಹಾಗೆ ಬಂತವರಿಗೆ. ನಮ್ಮೇಲಿಲ್ಲ, ಅವರವರಿಗಿದೆ ಆ ಮತ್ ಬೇರೆ. ದ್ರುಪದ ಅಂಥವನು. ವ್ಯಾಸರು ಅದನ್ನು ಹೇಳ್ತಾ ಇದ್ದಾರೆ ನಮಗೀಗ. ತನ್ನನ್ನು ಸೋಲಿಸಿದ್ನಲ್ಲ ಅರ್ಜುನ, ಅವನ್ನ ಸಾಯಿಸಬೇಕು ಅನ್ಕೊಳ್ಳಿಲ್ಲ, ಅವನ್ನ ಅಳಿಯನ್ನು ಮಾಡ್ಕೋಬೇಕು ಅನ್ಕೋಬಿಟ್ಟು. ಅಂಥವನು ನನ್ನ ಅಳಿಯ ಆದ್ರೆ ಎಂಥ ಅದ್ಭುತವಾದ ಚಿಂತನೆ ದ್ರುಪದಂದು ನೋಡಿ. ನಮಗೆ ವಿರೋಧಿಯಾಗಿರತಕ್ಕಂಥವನನ್ನ ನನ್ನವನನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ಬರೀ ರಾಜಕಾರಣದಲ್ಲಿ ಮಾಡಿಕೊಳ್ಳೋದಲ್ಲ, ಮನೆಗೆ ಸೇರಿಸ್ಕೊಂಡಿದ್ದೀನಿ ಅನ್ಕೊಂಬಿಟ್ಟ. ಇನ್ನ ನನಗೆ ಅವಮಾನ ಮಾಡಿದ್ದಾನೆ ಆ ದ್ರೋಣ, ಆ ದ್ರೋಣನನ್ನು ಸಾಯಿಸಬೇಕು. ಸ್ವಾಮಿ, ಇದು ಬಹಳ ದೊಡ್ಡ ಮತ್ತೊಂದು ತತ್ವವನ್ನು ಹೇಳ್ತಾ ಇದೆ ನಮಗೆ. ನಮ್ಮ ಜೀವನದಲ್ಲಿ ನಾವು ಪ್ರತೀಕಾರವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ನಾಶ ಆಗಿಬಿಡ್ತೀವಿ. ನಮಗೆ ಯಾರೋ ತೊಂದರೆ ಕೊಟ್ಟಿರ್ತಾರೆ, ಆ ತೊಂದರೆಯನ್ನು ನಾವು ಕೊಟ್ರೆ ನಾವಿದ್ದು ತೊಂದರೆಗೆ ಗುರಿಯಾಗ್ಬಿಡ್ತೀವಿ. ನೋಡಿ, ತಮಿಳುನಾಡಿನ ರಾಜಕಾರಣವನ್ನು ನೋಡಿ. ಜಯಲಲಿತಾನ ಇದ್ದಕ್ಕಿದ್ದ ಹಾಗೆ ಕರುಣಾನಿಧಿ ಸೆರೆಯಲ್ಲಿ ಹಾಕಿದ್ರು. ಅದೇ ಜಯಲಲಿತಾ ಕರುಣಾನಿಧಿಯನ್ನು ಸೆರೆಯಲ್ಲಿ ಹಾಕಿದ್ರು. ಕರುಣಾನಿಧಿ ಹಾಕಿದ್ದು ನಮಗೆ ಬಹಳ ಜೋರಾಗಿ ಗೊತ್ತಾಯಿತು ಅಷ್ಟೇ ಪತ್ರಿಕೆಗಳಲ್ಲಿ. ಪಾಪ ಜಯಲಲಿತಾನ ಹಾಕಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ನಾವು ಏನು ಮಾಡಲಿಕ್ಕೆ ಹೋಗ್ತೀವಿ ಅದು ನಮಗೆ ವಾಪಸ್ ಬರುತ್ತೆ. ಇದು ಪ್ರಕೃತಿಯ ನಿಯಮ. ಭಿಂದ್ರನ್ ವಾಲೆನ ಇಂದಿರಾ ಗಾಂಧಿ ಸಾಕಿದ್ರು, ಇಂದಿರಾ ಗಾಂಧಿ ಸಾವಾಯಿತು, ಭಿಂದ್ರನೇ ಬೆಳೀತಾ ಇದ್ದ.
ಅವನ ಸಾವಾಯಿತು, ರಾಜೀವ್ ಗಾಂಧಿ ಸಾವಾಯಿತು. ಎಲ್ಲಿಯ ತನಕ ನೀವು ಪ್ರತೀಕಾರವನ್ನು ಮಾಡ್ತಾ ಹೋಗ್ತೀರೋ ಅದು ವಾಪಸ್ ನಮಗೇ ಬರ್ತಾ ಇರ್ತದೆ. ದ್ರುಪದ ದ್ರೋಣನನ್ನು ಬೈದ, ದ್ರೋಣ ದ್ರುಪದನನ್ನು ಬೈದ, ಈಗ ದ್ರುಪದ ದ್ರೋಣನನ್ನು ಸಾಯಿಸ್ತೀನಿ ಅಂತಾನೆ. ಹೀಗಾಗಿ ಅವನು ಅಗ್ನಿಯನ್ನು ಕುರಿತು ತಪಸ್ಸನ್ನು ಮಾಡಿದ. ವೇದಿ ಮಧ್ಯದಲ್ಲಿ ದ್ರುಪದ ಹುಟ್ಟಿ ಬಂದ. ಧೃಷ್ಟದ್ಯುಮ್ನ ಹುಟ್ಟಿ ಬಂದ ದ್ರುಪದನ ಮಗನಾಗಿ. ಆ ಧೃಷ್ಟದ್ಯುಮ್ನ ಉದ್ದೇಶವೇ ದ್ರೋಣನನ್ನು ಸಾಯಿಸತಕ್ಕದ್ದು. ವೇದಿ ಮಧ್ಯವನೊಳೆದು ಬಂದವಳನಾದರಿಸೆ ಜನವಮವ ಕಾಮನ ಕೈದುವೋ ತ್ರೈಲೋಕ್ಯ ಮೋಹನ ಮಂತ್ರ ದೇವತೆಯೋ. ಧೃಷ್ಟದ್ಯುಮ್ನ ಬಂದ ಮೇಲೆ ಆ ವೇದಿ ಮಧ್ಯವನ್ನು ಒಡೆದು ದ್ರೌಪದಿ ಹುಟ್ಟಿದಳಂತೆ. ವೇದಿ ಮಧ್ಯವನೊಡೆದು ಮೂಡಿದ ಅವಳನ್ನು ಆದರಿಸೆ ಕಾಮನ ಕೈದು. ಇಡೀ ಅಲ್ಲಿರತಕ್ಕಂಥ ಜನರೆಲ್ಲ ಏನು ಕಾಮನ ಬಾಣವ ಇವಳು, ತ್ರೈಲೋಕ್ಯ ಮೋಹದ ಮೂರ್ತಿಯೋ ಇವಳು. ಕಾದುವರೆ ಕರೆ ಹರಿಹರ ಬ್ರಹ್ಮಾದಿಗಳಿಗೊರೆ ಎಂಬ ಹೂಂಕೃತಿಯಾದುದ ಕಾಮಂಗೆ ದ್ರುಪದಾತ್ಮಜಯ ಜನನದವಳು. ದ್ರೌಪದಿ ಹುಟ್ಟುತ್ತಾ ಇದ್ದ ಹಾಗೇನೆ ಅಷ್ಟು ಸುಂದರಿಯಾಗಿ ಬಿಟ್ಟಿದ್ದಾಳೆ. ಆ ವೇದಿ ಮಧ್ಯದಲ್ಲಿ ಒಡೆದು ಮೂಡ್ತಾ ಇದ್ದ ಹಾಗೆ ಕಾಮ ದೇವತೆಯಾಗಿ ಬಿಟ್ಟಿದ್ದಾಳೆ. ಅಂಥ ಮಹಾಸುಂದರಿಯಾಗಿದ್ದಾಳೆ. ಧೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಹತ್ತಿರಕ್ಕೆ ಬಂದು ಅರ್ಜಿ ಹಾಕಿದ, ನನಗೆ ಪಾಠ ಹೇಳ್ಕೊಡ್ರಿ ಅಂತ. ದ್ರೋಣಾಚಾರ್ಯರು ಮಾಡಿದ ಒಂದೇ ಒಂದು ಬಹಳ ದೊಡ್ಡ ಕೆಲಸ ಅಂದ್ರೆ ಅದು ಧೃಷ್ಟದ್ಯುಮ್ನಿಗೆ ಪಾಠ ಹೇಳಿಕೊಟ್ರು ತನ್ನನ್ನು ಹೇಗೆ ಸಾಯಿಸೋದು ಅಂತ. ಅದೆಂಥ ದೊಡ್ಡ ವ್ಯಕ್ತಿತ್ವ ದ್ರೋಣಾಚಾರ್ಯರದು. ದ್ರೋಣಾಚಾರ್ಯ ಪಾತ್ರವನ್ನು ನೋಡ್ತಾ ಇದ್ದೇವೆ, ಆತನ ದೌರ್ಬಲ್ಯವನ್ನು ನೋಡಿದ್ದೇವೆ, ಆತನ ಅಯೋಗ್ಯತೆಯನ್ನು ನೋಡಿದ್ದೇವೆ. ಆದರೆ ಇದು ಊಹೆಗೆ ನಿಲುಕಲಾರದಂತಹ ದೊಡ್ಡತನ ಆಗ್ಬಿಡ್ತು. ದ್ರುಪದ ತಪಸ್ ಮಾಡಿ ಗೆದ್ದಿದ್ದೇ ಧೃಷ್ಟದ್ಯುಮ್ನನ್ನ ಯಜ್ಞದ ಮೂಲಕ ತನ್ನನ್ನು ಸಾಯಿಸಲಿಕ್ಕೆ. ಅದು ಎಲ್ಲರ ಜನಜನಿತ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ತನ್ನನ್ನು ಸಾಯಿಸಲಿಕ್ಕೆ ಹುಟ್ಟಿರುವವನನ್ನ ಕರೆದು ವಿಗಡನಲ ಅಂತಾನೆ ಕುಮಾರವ್ಯಾಸ ದ್ರೋಣರ ಬಗ್ಗೆ. ಎಂತ ಪೆದ್ದ ಪೆದ್ದಾಗಿ ಕೆಟ್ಟದಾಗಿದ್ದಾನೆ ದ್ರೋಣಾಚಾರ್ಯ. ಅವನು ಸಾಯಿಸೋನು ಕರೆದು ಬಿಟ್ಟು ಪಾಠ ಹೇಳ್ಕೊಟ್ಟಿದ್ದಾನೆ ಅವನು. ಆತ್ಮೀಯರೇ, ಇನ್ನೊಂದೆರಡು ಅಂಶಗಳನ್ನು ಹೇಳಿ ಒಂದು 5 ನಿಮಿಷದಲ್ಲಿ ನಾನು ಉಪನ್ಯಾಸವನ್ನು ಮುಗಿಸ್ತೀನಿ. ಇವರ ಶಸ್ತ್ರಾಭ್ಯಾಸ, ಇವರ ಪಾಠ ಪ್ರವಚನ ಎಲ್ಲ ಆಗಿದೆ. ದುರ್ಯೋಧನತ್ಯಾದಿಗಳು ಪಾಂಡವರಿಗಿನ್ನ ದೊಡ್ಡವರಾಗಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಇವರ ಕಲಹವನ್ನೆಲ್ಲ ನೋಡ್ತಾ ಇದ್ರು ದೊಡ್ಡವರು. ಧೃತರಾಷ್ಟ್ರನ ಕಿವಿಯನ್ನು ಊದಿ ಇವರೆಲ್ಲರ ಜೊತೆಗೆ ನಾವು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವರನ್ನು ಏನಾದರೂ ಮಾಡಿ ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ದಯಮಾಡಿ ಗಮನಿಸಿ, ಈ ಒಂದು ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಮುಂದಿನ ಪ್ರಸಂಗ ಅದನ್ನು ಹೇಳ್ತಾ ಇದೆ. ನಾವು ಯಾರನ್ನಾದರೂ ನಾಶ ಮಾಡುತ್ತೀವಿ ಅಂತ ಹೋದರೆ ನಾವು ನಾಶವಾಗಿ ಹೋಗುತ್ತೇವೆ. ಕಾಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದಷ್ಟೇನೆ. ನಾವು ಯಾರಿಗಾದರೂ ಕೆಡುಕನ್ನು ಮಾಡುತ್ತೇವೆ ಅಂತ ಹೋದರೆ ಕೆಟ್ಟು ಹೋಗುವವರು ನಾವು. ಧೃತರಾಷ್ಟ್ರನ ಜೊತೆಗೆ ತೀರ್ಮಾನ ಮಾಡಿ ದುರ್ಯೋಧನ ಒಂದು ನಿರ್ಣಯಕ್ಕೆ ಬಂದ. ಪಕ್ಕದ ಊರಿದೆ ವಾರಣಾವತ ಅಂತ. ಪಾಂಡವರನ್ನ ಅಲ್ಲಿ ಬಿಡೋಣ ಸ್ವಲ್ಪ ದಿವಸ. ನನ್ನ ಮಕ್ಕಳು ಬಹಳ ಕೆಟ್ಟವರಪ್ಪ. ಧೃತರಾಷ್ಟ್ರ ಬರೀ ಜಾತಿಯಂಧ ಅಲ್ಲ, ಅವನು ಜ್ಞಾನದಲ್ಲೂ ಅಂಧನೇ. ಅವನು ಬರೀ ಮಕ್ಕಳ ಪರವಾಗಿ ಯೋಚನೆ ಮಾಡ್ತಾ ಇದ್ದ, ವಿಮರ್ಶೆಯೇ ಇಲ್ಲ ಅವನಲ್ಲಿ. ಪಾಂಡವರನ್ನೆಲ್ಲ ಕರೆಸಿ ಹೇಳಿದೆ, ಪಕ್ಕದ ಊರು ವಾರಣಾವತ ಅಂತ ಬಹಳ ಚೆನ್ನಾಗಿದೆ, ಸುಭಿಕ್ಷವಾಗಿದೆ, ನೀವು ಅಲ್ಲಿ ಒಂದಷ್ಟು ದಿವಸ ಇರಿ. ಒಪ್ಪಿಕೊಂಡ್ರು. ಆದರೆ ವಾರಣಾವತಕ್ಕೆ ಅವರು ಹೋಗುವ ಉದ್ದೇಶ ದುರ್ಯೋಧನದ ಏನಪ್ಪಾ ಅಂದ್ರೆ ಒಂದು ಲಾಕ್ಷಾಗ್ರಹವನ್ನು ಕಟ್ಟಿಸಿದ್ದ. ಲಾಕ್ಷಾಗ್ರಹ ಅಂದ್ರೆ
ಬಹಳ ಸರಳವಾಗಿ ಅರ್ಥ ಹೇಳಬೇಕು ಅಂದ್ರೆ ಮೇಣದ ಬತ್ತಿಲಿ ಒಂದು ಮನೆ ಕಟ್ಸೋದು ಅಂತ ಇಟ್ಕೊಳ್ಳೋಣ. ಏನೇನೋ ಬೇರೆ ಬೇರೆ ಆಗಿನ ಕಾಲದ್ದೆಲ್ಲ ಹಾಕಿದ್ರು. ಅಂದ್ರೆ ಮುಟ್ಟತಾ ಇದ್ದಾಗೆ ಬೆಂಕಿ ಹತ್ಕೊಂಡ್ಬಿಡ್ಬೇಕು. ಅಂಥ ಮನೆ ಕಟ್ಟಿಸಿದ್ದಾರೆ. ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿದೆ. ಇವರು ಹೀಗೆ ಮಾಡ್ತಾ ಇದ್ದಾರೆ ಅಂತ ವಿದುರನಿಗೆ ಗೊತ್ತಾಯಿತು. ಅವನಿನ್ನಂಥ ಚಾಣಾಕ್ಷ, ಬಹುದೊಡ್ಡ ಮಂತ್ರಿ ಇವನು. ನನಗೆ ಅದಕ್ಕೆ ಏನೇನೋ ಚಾರಿತ್ರಿಕ ಉದಾಹರಣೆ ನೆನಪಿಗೆ ಬರ್ತಾ ಇದೆ, ಆದರೆ ಗಡಿಯಾದ ಮುಳ್ಳು ಓಡ್ ಹೋಗ್ತಾ ಇದೆ. ಅಂದ್ರೆ ಅದು ಯಾವುದು ಹೇಳಲಿಕ್ಕೆ ಆಗೋದಿಲ್ಲ. ಇರಲಿ. ಇಡೀ ಪ್ರಪಂಚದ ಆಶ್ಚರ್ಯ ಒಂದ್ಸಲ ಏನಾಯ್ತು ಗೊತ್ತಾ? ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ಅವರು ನಿಂತಿದ್ದು ಯಾರಿಗೂ ಗೊತ್ತಿರಲಿಲ್ಲ. ರಾತ್ರಿ ನಿರ್ಣಯ ಆಗ್ಬಿಡ್ತದೆ. ಆ ಬಳ್ಳಾರಿಗೆ ಆಕೆ ಬರ್ತಾ ಯಾವ ಮುಖ್ಯಮಂತ್ರಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದಕ್ಕಿಂತ ಆಶ್ಚರ್ಯ ಏನಪ್ಪಾ ಅಂದ್ರೆ ಸೋನಿಯಾ ಗಾಂಧಿಯಲ್ಲಿ ಹೋಗಕ್ ಮುಂಚೆ ಸುಷ್ಮಾ ಸ್ವರಾಜ್ ಅವರು ನಿಂತ್ಕೊಂಡ್ಬಿಟ್ಟಿದ್ರಲ್ಲಿ. ಇವ್ರು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅಂಥ ಪರಭರಹಸ್ಯ ಇರುತ್ತೆ ನೋಡಿ. ಇಡೀ ಕಣ್ಣು ಬಿಡ್ತೀವಿ, ಹೇಗಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಈ ದುರ್ಯೋಧನ ಅಲ್ಲಿ ಲಾಕ್ಷಾಗ್ರಹವನ್ನು ಕಟ್ಟಿಸ್ತಾ ಇದ್ರೆ ಆ ಲಾಕ್ಷಾಗ್ರಹ ತಪ್ಪಿಸ್ಕೊಳ್ಳಕ್ಕೆ ವಿಧಾನ ಸುರಂಗನೇ ತೋಡ್ಬಿಟ್ಟಿದ್ದ. ದುರ್ಯೋಧನಿಗೆ ಅದು ಗೊತ್ತೇ ಇಲ್ಲ. ಆ ಸುರಂಗ ಮಾರ್ಗ ತೋಡಿ ಆ ಲಾಕ್ಷಾಗ್ರಹದಲ್ಲಿ ಎಲ್ಲಿ ಪಾಂಡವರು ಮಲಕೊಳ್ಳಬೇಕು ಅಂತ ದುರ್ಯೋಧನ ನಿರ್ಣಯ ಮಾಡಿದ್ನೋ ಆ ನೆಲಕ್ಕೆ ಸರಿಯಾಗಿ ಬಾಯಿ ತೆಕ್ಕೊಳ್ಳೋ ಹಾಗೆ ಮಾಡಿದ್ದ. ಪಾಂಡವರು ಹೋದರು, ಆ ಮನೆಯನ್ನು ಪ್ರವೇಶ ಮಾಡಿದರು. ಹೊರಡುವುದಕ್ಕಿಂತ ಮುಂಚೆ ವಿದುರ ಸೌಮ್ಯೆಯನ್ನು ಮಾಡಿ ಹೇಳಿದನಂತೆ ಧರ್ಮರಾಯನಿಗೆ. ಹೊರಡೋಕ್ ಮುಂಚೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಮ್ಲೇಚ್ಛ ಭಾಷೆಯಲ್ಲಿ ಹೇಳಿದ ಅಂತ ವ್ಯಾಸಭಾರತದಲ್ಲಿ ಬರ್ತದೆ, ಕುಮಾರವ್ಯಾಸ ಭಾರತದಲ್ಲೂ ಬರ್ತದೆ. ಸೌಮ್ಯ ಮಾಡಿದ ಅಂತ ಕುಮಾರವ್ಯಾಸ ಬರ್ತದೆ. ಮ್ಲೇಚ್ಛ ಭಾಷೆಯಲ್ಲಿ ವಿದುರ ಬೇರೆಯವರಿಗೆ ಗೊತ್ತಾಗಬಾರದು ಅಂತ ಹೇಳಿ ಧರ್ಮರಾಯನ ಕಿವಿಯಲ್ಲಿ ಹೇಳಿದಂತೆ, ಈ ಲಾಕ್ಷಾಗ್ರಹ ಅನ್ನೋದೊಂದಿದೆ, ಎಚ್ಚರಿಕೆ, ನಾನು ಸುರಂಗ ತೋರಿಸಿದ್ದೇನೆ, ಸಂದರ್ಭ ನೋಡಿಕೊಂಡು ತಪ್ಪಿಸ್ಕೋ. ಪುರೋಚನ ಅನ್ನುವವನು ಅದನ್ನು ಕಟ್ಟಿದ್ದು. ಪುರೋಚನ ಕಾಯ್ತಾ ಇದ್ದ. ಯಾವ ರಾತ್ರಿಯ ಅರಗಿನ ಮನೆಗೆ ಬೆಂಕಿ ಹಚ್ಚೋಣ, ಯಾವಾಗ ಪಾಂಡವರನ್ನ ಸಾಯಿಸೋಣ. ಒಂದು ದಿವಸ ಅವನಿಗೆ ಇವತ್ತು ರಾತ್ರಿ ಇವನ್ನ ಸಾಯಿಸಿಬಿಡಬೇಕು, ಎಲ್ಲ ಬೆಂಕಿ ಹಚ್ಚಿ ಹೋಗ್ಬಿಡೋಣ ಅಂತ ನಿರ್ಣಯಕ್ಕೆ ಬಂದ. ಯಾವಾಗ ಉತ್ತಮವಾದ್ದು? ಬೆಳಗಿನ ಜಾವ. ಎಲ್ಲ ಮಲ್ಕೊಂಡಿರ್ತಾರೆ, ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ ಜೋರಾಗಿ. ಆವಾಗ ಬೆಂಕಿ ಹಚ್ಚಿಬಿಟ್ರೆ ಇಡೀ ಅರಗಿನ ಮನೆ ಸುಟ್ಟು ಹೋಗುತ್ತೆ ಅಂತ ಒಂದು ನಿರ್ಣಯ ಮಾಡಿದ. ಮಲಕೊಂಡ. ಅವನಿಷ್ಟೊತ್ತಿಗೆ ಹಚ್ಚುತ್ತಾನೆ ಅನ್ನೋದು ಇವ್ರಿಗೆ ಗೊತ್ತಾಯಿತು, ಪಾಂಡವರಿಗೆ. ಪಾಂಡವರು ಏನ್ ಮಾಡಿದ್ರು? ವಿದುರನ ಸಲಹೆ ಆಗಲೇ ಇತ್ತು. ಎಲ್ಲಿ ಸುರಂಗದ ಬಾಯಿ ಇತ್ತು ಅದನ್ನ ತಟ್ಟಿದ್ರು, ಅದು ಬಾಯಿ ತೆಕ್ಕೊಳ್ತು. ಮೆಟ್ಟಿಲುಗಳು ಇಳಿದು ಹೋಗೋದಕ್ಕಿತ್ತು. ಭೀಮ ಎಲ್ಲರನ್ನೂ ಎಬ್ಬಿಸ್ದ. ಹೋಗಿ ನೋಡ್ದ, ಪುರೋಚನ ಅಂತ ಹೊರಗೆ ಹೊಡಿತಾ ಇದ್ದ. ಬೆಳಗಿನ ಜಾವ ಹಚ್ಚಬೇಕು ಅಂತ ಇದ್ದೆ. ಇವನು ರಾತ್ರಿ 9 ಗಂಟೆಗೆ ತೀರ್ಮಾನ ಮಾಡಿದ. ಎಲ್ಲರೂ ಸುರಂಗದಲ್ಲಿ ಇಳಿದ್ರು. ಅವನು ನಿದ್ದೆ ಹೋಗ್ತಾ ಇದ್ದ. ಅವನ ಬಾಗಿಲಿಗೆ ಚಿಲ್ಕ ಹಾಕಿ ಬೆಂಕಿ ಹಚ್ಚಿಬಿಟ್ಟ. ಅವನು ಯಾರು ಯಾರನ್ನು ಸುಡಲು ಹೋಗುತ್ತಾರೋ ಅವರೇ ಸುಟ್ಟು ಹೋಗುತ್ತಾರೆ. ವ್ಯಾಸರ ನಿರ್ಣಯ ಅದು. ಪಾಂಡವರನ್ನು ಸುಟ್ಟಾಕ್ತೀನಿ ಅಂತ ಪುರೋಚನ ಅಂದ್ಕೊಂಡಿದ್ದ, ಪುರೋಚನನೇ ಸುಟ್ಟು ಬಿದ್ದ. ಆ ಸುರಂಗದಲ್ಲಿ ಇಳಿದು ಹೋಗಿದ್ದಾರೆ. ಅಡವಿ, ಕತ್ತಲು, ರಾಜಕುಮಾರರು, ರಾಜಮಾತೆ ಅಲ್ಲಿ ನಡೀಬೇಕು. ಪಾಪ ಕಾಲಿಗೆ ಮುಳ್ಳು ಚುಚ್ಚುತ್ತಾ ಇದೆ, ಕಲ್ಲು ಚುಚ್ಚುತ್ತಾ ಇದೆ, ಒದಾಡ್ತಾ ಇದ್ದಾರೆ. ಕೇಳು ಜನಮೇಜೆ ಸರಿತ್ರೀಪಾಲ, ಯಮನಂದನನ ಪಾರ್ಥನ ಕಾಲೊಡೆದು ಬಸಿವ ಅರುಣ ಜಲದಲ್ಲಿ ಬಟ್ಟೆ ಕೆಸರಾಯಿತು. ಕಾಲಿನಲ್ಲಿ ರಕ್ತ ಬರೋಕ್ ಶುರುವಾಯಿತು. ಪಾಪ ಅವಸ್ಥಿತಿ ಆದ್ರೆ ಕುಂತಿಗತಿ ಏನು? ಕುಂತಿ ಬೈಯೋಕ್ ಶುರು ಮಾಡಲು ಭೀಮನ್ನ. ಅಯ್ಯೋ ನಿನ್ನ ಮನೆ ಹಾಳಾಗ ಕರ್ಕೊಂಡು ಬಂದಿದ್ಯಾ, ಅಲ್ಲಿ ಸುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ ಮಕ್ಕಳನ್ನ ಬೈದ್ರೆ ನೀನ್ ಸಾಯ ಅಂದ್ರೆ ಸಾಯಬೇಕು ಅಂತ ಅರ್ಥ ಅಲ್ಲ, ಸಿಟ್ಟು ಬಂದಿರುತ್ತೆ ಅಷ್ಟೇನೆ. ಹಾಗೆ ಮಾತಾಡ್ತಾರೆ ಅವರು. ಭೀಮನ್ ಬೈಯೋದೇ ಇದು. ಪಾಪ ತಪ್ಪಿಸ್ದ, ಅದಕ್ಕೆ ಅವ್ನು ಹೊಗಳ್ಬೇಕು, ಅದು ಬಿಟ್ಟು ಬೈತಾ ಇದ್ದಾಳೆ ಅವಳು. ಎಷ್ಟು ನೋವಾಗ್ತಾ ಇದೆ ನನ್ನ ಕಾಲಿಗೆ, ಇಲ್ಲಿ ಯಾರು ಓಡಾಡ್ತಾರೆ? ಭೀಮ ಹೇಳಿದ, ಸಾಕು ಸಾಕಾನಿರಲು ಹೆಕ್ಕಳವೇಕೆ ಹೋಹೋ ಎನ್ನುತ್ತ ಹೊತ್ತನು ನೂಕಿ ಹೆಗಲೆರಡರಲ್ಲಿ ಕುಂತಿಯ ಧರ್ಮನಂದನನ. ಅವನು ಹೇಳಿದಂತೆ, ನೀನ್ ಯಾಕೆ ಹೇಳ್ತಾ ಇದೀಯಾ? ಸಾಕು ಸಾಕು, ಆ ನಿರಲು ಹೆಕ್ಕಳವೇಕೆ, ಯಾಕೆ ಒದ್ದಾಡ್ತಾ ಇದೀಯ ನೀನು? ಏನೂತ
ಎರಡು ಭುಜಗಳಲ್ಲಿ ಕುಂತಿಯ ಧರ್ಮನಂದನನ. ಸಾಕು ಸಾಕಾಗಿರಲು ಹೆಕ್ಕಳವೇಕೆ ಹೋಹೋ ಎನ್ನುತ್ತ ಹೊತ್ತನು ನೂಕಿ ಹೆಗಲೆರಡರಲಿ ಕುಂತಿಯ ಧರ್ಮನಂದನನ. ಆ ಕಿರೀಟಿಯ ನೆಡದಲ ಮಾದ್ರಿ ಕುಮಾರರ ಬಲದ ಬದಿಯೊಳಗೌಕಿ ನಡೆದನು ಭೀಮ ಒಣಹಾಯಿ ದೊರೆದು ಕಲುಮರನ. ಆ ಅರ್ಜುನ ಎಡಗಡೆ ಸಿಕ್ಸ್ಕೊಂಡ್ಬಿಟ್ಟಂತೆ, ಈ ನಕುಲ ಸಹದೇವ ಬರಗಡೆ ಸಿಕ್ಸ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಕುಂತಿ, ಇಲ್ಲಿ ಧರ್ಮರಾಯ ಹೋಗ್ತಾ ಇದ್ದಾನೆ, ಮರ ನೋದಿದ್ದಾನೆ, ಕಲ್ಲನ್ನು ನೋದಿದ್ದಾನೆ, ಎಲ್ಲ ದಾರಿ ಬಿಡ್ತಾ ಇದೆ, ಹೋಗ್ತಾ ಇದ್ದಾನೆ. ಏನ್ರಿ ಅವನು ಭೀಮ? ಅದಕ್ಕೆ ಅವನು ಭೀಮ. ಆತ್ಮೀಯರು ಹೇಗೆ ಅವನು ಕಾಡಿನಲ್ಲಿ ಹೋಗ್ತಾ ಇದ್ದಾನೆ, ನಾ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ತಾ ಅಲ್ಲಿ ತನಕ ನಿಮಗೆ ವಿದಾಯವನ್ನು ಹೇಳಿ ವಂದನೆಗಳನ್ನು ಅರ್ಪಣೆ